ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಮತ್ತೊಂದು ಹೊಸ ಸಿಂಪಲ್ಲಾಗಿರ್ತಕ್ಕಂಥ ಬ್ಲೌಸ್ ಡಿಸೈನ್ನ ನಿಮ್ಮ ಮುಂದೆ ತರ್ತಾಯಿದ್ದೀನಿ. ತುಂಬ ಈಸಿಯಾಗಿದೆ, ಸಿಂಪಲ್ಲಾಗೂ ಇದೆ. ಬಟ್ ಬೇಸಿಕ್ಕಾಗಿ ಏನು ಕಲಿತೀವೋ ಅದು ಅಷ್ಟೇ ಸಾಕು ಅನಿಸುತ್ತೆ ಈ ಬ್ಲೌಸ್ ಹಾಕೋದಕ್ಕೆ. ಅದನ್ನು ಯಾವ ಥರ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗೂ ಫಸ್ಟ್ ಸ್ಟಾರ್ಟಿಂಗ್ ಹಾಕೋದು ನಾನು ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕ್ಬಿಡ್ತೀನಿ. ನೀವು ಆಲ್ಮೋಸ್ಟ್ ಪ್ರತಿಯೊಂದು ಬ್ಲೌಸಲ್ಲೂ ಪ್ರತಿಯೊಂದು ಸ್ಟೆಪ್ಪಲ್ಲೂ ಬಳಸೋದು ಜಾಸ್ತಿ ಅಂದರೆ ಚೈನ್ ಸ್ಟಿಚ್ಚೇ ಬಳಸ್ತೀರಿ. ಇವನ್ ಬೀಡ್ಸ್ ಹಾಕೋದಕ್ಕಾಗಿರ್ಬೋದು ಅಥವಾ ಚೈನ್ ಆಗಿರ್ಬೋದು, ಡಿಸೈನ್ ಹಾಕೋದಕ್ಕೂ ಆಲ್ಮೋಸ್ಟ್ ನಾವು ಬಳಸೋದೇನಪ್ಪ ಅಂದರೆ ಚೈನ್ ಸ್ಟಿಚ್ಚು. ಆ ಒಂದು ಚೈನ್ ಸ್ಟಿಚ್ ನೀವೆಷ್ಟು ಪರ್ಫೆಕ್ಟಾಗಿ ಕಲಿತಾರೋ ಅಷ್ಟು ಈಸಿಯಾಗಿ ಬ್ಲೌಸ್ನ ಡಿಸೈನ್ ಮಾಡ್ಬೋದು ಮತ್ತು ಹಾಕ್ಬೋದು ನೋಡಿ. ಈಗ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಇದರಲ್ಲಿ ಚೈನ್ ಸ್ಟಿಚ್ ಮಾಮೂಲಾಗಿರೋದ್ರಿಂದ ನಾನು ಅದನ್ನೇನು ಮಾಡ್ತೀನಿ, ಹಾಕಿರೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಸ್ಟಾರ್ಟಿಂಗು 2 ಲೈನು ಜರಿ ಥ್ರೆಡ್ಡಲ್ಲಿ ಹಾಕ್ತೀನಿ. ನೆಕ್ಸ್ಟು 2 ಲೈನು ನಾನೇನು ಮಾಡ್ತೀನಿ, ಸ್ಯಾರಿ ಯಾವ ಕಲರ್ ಇರುತ್ತೋ ಆಪೋಸಿಟ್ ಕಾಂಟ್ರಾಸ್ಟ್ ಆಗಿರ್ತಕ್ಕಂಥ ನಾನು ಕಲರ್ನ ತಗೊಂಡಿರ್ತೀನಿ ನೋಡಿ. ಈಗ ಇದು ಪಿಂಕ್ ಕಲರ್ ಬ್ಲೌಸ್ ಪೀಸ್ ಆಗಿರೋದ್ರಿಂದ ಅದು ಸೀರೆ ಪ್ಯಾರೆಟ್ ಗ್ರೀನ್ ಬಂದಿದೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಬಟ್ ಅದಕ್ಕೋಸ್ಕರ ನಾನೇನು ಮಾಡೀನಿ, 2 ಲೈನ್ ನಾನೇನು ಮಾಡ್ತೀನಿ ಸಿಲ್ಕ್ ಥ್ರೆಡ್ಡಲ್ಲಿ ಅದು 3 ಎಳೆ ತಗೊಂಡಿದ್ದೀನಿ. 3 ಎಳೆ ಯಾಕೆ ತಗೊತೀವಿ ಅಂದರೆ ಲುಕ್ಕಾಗಿರುತ್ತೆ. 4 ಎಳೆ ಅಂದರೆ ತೀರಾ ದಪ್ಪ ಆಗುತ್ತೆ. ಜರಿ ಥ್ರೆಡ್ಗೂ ಮತ್ತು ಸಿಲ್ಕ್ ಥ್ರೆಡ್ಗೂ ಮ್ಯಾಚ್ ಆಗಬೇಕಲ್ಲ, ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ 3 ಎಳೆ ತೊಗೊಂಡಿದ್ದೀನಿ ನೋಡಿ. ಈಗ ಸಿಲ್ಕ್ ಥ್ರೆಡ್ ಪಕ್ಕ ಜರಿ ಥ್ರೆಡ್ ಹಾಕಿರ್ತೀವಲ್ವ, ಆವಾಗ ತೀರಾ ಸಿಲ್ಕ್ ಥ್ರೆಡ್ಡು ದಪ್ಪ ಅನಿಸಿದ್ರೆ ಲುಕ್ ಇರೋದಿಲ್ಲ. 2 ಈಕ್ವಲ್ ಇದ್ದಾಗ ಏನಾಗುತ್ತೆ, ಆ ಫಿನಿಶಿಂಗು ನೀಟಾಗಿ ಕಾಣಿಸುತ್ತೆ ನೋಡಿ. ಈ ಥರ ಕಾಣಿಸುತ್ತೆ. ಜರಿ ಥ್ರೆಡ್ಗೂ ಮತ್ತು ಸಿಲ್ಕ್ ಥ್ರೆಡ್ಗೂ ಲೆವೆಲ್ಲು ಸೇಮ್ ಇರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ 3 ಎಳೆ ತೊಗೊತೀನಿ ಚೈನ್ ಸ್ಟಿಚಿಂಗ್ ಮಾತ್ರ. ಈಗ ನೆಕ್ಸ್ಟು ಶುಗರ್ ಬೀಡ್ಸ್ 1 ಲೈನ್ ಹಾಕ್ತೀನಿ. ಲಾಸ್ಟ್ ವೀಡಿಯೋ ಬ್ಲೌಸಲ್ಲೂ ಸೇಮ್ ಆ್ಯಸ್ ಇಟ್ ಈಸು, ಬಟ್ ಸಿಲ್ಕ್ ಥ್ರೆಡ್ನ 3 ಲೈನ್ ಹಾಕಿದ್ದೆ ಇಲ್ಲಿ 2 ಲೈನ್ ಹಾಕ್ತಿದ್ದೀನಿ. ನಾನು ಹೇಳಿದ್ನಲ್ವ, ಪ್ರತಿಯೊಂದು ಸ್ಟೆಪ್ಪಲ್ಲೂ ನಾವೇನು ಮಾಡ್ತೀವಿ, ಜಾಸ್ತಿ ಬಳಸೋದೇನಪ್ಪ ಅಂದರೆ ಚೈನ್ ಸ್ಟಿಚ್ಚು. ನೀವು ಎಷ್ಟು ಬೇಗ, ಎಷ್ಟು ಫಾಸ್ಟಾಗಿ, ಎಷ್ಟು ನೀಟಾಗಿ ಚೈನ್ ಸ್ಟಿಚ್ ಕಲಿತೀರೋ ಅಷ್ಟು ಈಸಿಯಾಗಿ ವರ್ಕ್ನ ಕಲಿತೀರ ಮತ್ತು ಪರ್ಫೆಕ್ಟ್ ಆಗ್ತೀರ. ಪ್ರತಿಯೊಂದು ಸ್ಟೆಪ್ಪಲ್ಲೂ ಬಳಸೋದು ಆ್ಯಸ್ ಇಟ್ ಈಸ್ ಸೇಮ್ ಅಪ್ಪ ಅಂದರೆ ಚೈನ್ ಸ್ಟಿಚ್ ಅಷ್ಟೇ. ಆ್ಯಸ್ ಎ ಬೀಡ್ಸ್ ಹಾಕೋಕ್ಕಾಗಿರ್ಬೋದು ಅಥವಾ ಚೈನ್ ಹಾಕೋಕ್ಕಾಗಿರ್ಬೋದು, ಡಿಸೈನ್ ಹಾಕೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ಬಳಸೋದೇನಪ್ಪ ಅಂದರೆ ಚೈನ್ ಸ್ಟಿಚ್ಚು. ಈಗ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ನಾನು ಹೇಳಿದ್ದು ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ. ಈಗ ಪ್ರತಿ ವೀಡಿಯೋದಲ್ಲೂ ಸೇಮ್ ಯಾಕೆ ಹೇಳ್ತೀವಪ್ಪ ಅಂದರೆ ಕೆಲವರು ಕಂಟಿನ್ಯೂಸ್ ಆಗಿ ನೋಡ್ತಿರ್ತಾರೆ, ಕೆಲವರು ಹೊಸಬ್ರು ನೋಡ್ತಿರ್ತಾರಲ್ಲ, ಅದಕ್ಕೋಸ್ಕರ ರಿಪೀಟ್ ಮಾಡ್ತೀವಿ ಅಷ್ಟೇ ಹೊರತಾಗಿ ಹಗಲೆಲ್ಲ ಹೇಳ್ಬೇಕು ಅನ್ನೋದು ಇರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಶುಗರ್ ಬೀಡ್ಸ್ ಹಾಕ್ಬೇಕಾದ್ರೆ 2 ಅಥವಾ 3 ಹಾಕ್ಬೇಕಾಗುತ್ತೆ. 4 ಹಾಕಿದರೆ ಏನಾಗುತ್ತೆ, ಮೇಲಕ್ಕೆ ಎದ್ದಿರೋ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿ. ನಾನು ಯಾವುದೇ ಒಂದು ಬೀಡ್ಸು 1 ಲೈನ್ ಕಂಪ್ಲೀಟ್ ಆದಮೇಲೆ ಎಂಡ್ ಲಾಕ್ ಹಾಕ್ತೀನಿ. ಬೈ ಚಾನ್ಸ್ ಏನಾದರೂ ಕೈ ತಗಲಿ ಏನಾದರೂ ಇದಾಯ್ತಪ್ಪ ಅಂದರೆ ಎಲ್ಲ ಹಾಕಿರೋ ಬೀಡ್ಸ್ ಎಲ್ಲ ಕಡಿಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಯಾವುದೇ ಒಂದು ಬೀಡ್ಸ್ ಆಗಿರ್ಬೋದು ಅಥವಾ ಚೈನ್ ಸ್ಟಿಚ್ ಕಂಪ್ಲೀಟ್ ಆದಮೇಲೆ ಎಂಡ್ ಲಾಕ್ ಮಾಡಿಬಿಡಿ ಬೆಸ್ಟು. ಅದೇನಾದರೂ ಪ್ರಾಬ್ಲಮ್ ಆಯಿತು ಅಥವಾ ಕೈ ತಗಲಿತು, ಇನ್ನೇನೋ ತಗಲಿತು, ಮತ್ತೆ ಎಲ್ಲ ಬಿಚ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇದು ಶುಗರ್ ಬೀಡ್ಸ್ ಹಾಕಿದ್ಮೇಲೆ ಡಿಸೈನ್ ಸಿಂಪಲ್ಲಾಗಿರೋಕ್ಕಂಥ ಡಿಸೈನ್ ಹಾಕಿದ್ದೀನಿ. ಇದು ಶುಗರ್ ಬೀಡ್ಸು ಮತ್ತು ಗ್ಲಾಸ್ ಬೀಡ್ಸು 1/4 ಇಂಚ್ ಇರ್ತಕ್ಕಂಥ ಗ್ಲಾಸ್ ಬೀಡ್ಸ್ ತಗೊಂಡಿದ್ದೀನಿ ನೋಡಿ. ಇವು ಬರೀ ಗ್ಲಾಸ್ ಬೀಡ್ಸ್ ಹಾಕಿದರೆ ಲುಕ್ ಇರೋಲ್ಲ. ಅದಕ್ಕೋಸ್ಕರ ಮಧ್ಯದಲ್ಲಿ ನಾನೇನು ಮಾಡಿದ್ದೀನಿ, ಒಂದು ಶುಗರ್ ಬೀಡ್ ಹಾಕಿದ್ದೀನಿ. ವಿ ಶೇಪಲ್ಲಿ ಬರುತ್ತೆ. ಇದಕ್ಕೆ ನಾವು ಅಳತೆ ಮಾಡೋದು ಬೇಕಾಗಲ್ಲ, ಅಂದಾಜಲ್ಲಿ ಹಾಕ್ಕೊಂಡು ಹೋಗ್ಬೋದು. ವಿ ಶೇಪ್ ಬಂದ ತಕ್ಷಣ ನೀವೇನು ಮಾಡಿ, ಚೈನ್ ಮೇಲೆ ಕೇಳ್ಕೊಂಡು ಲಾಕ್ ಮಾಡಿಬಿಡಿ. ಈಗ ನೆಕ್ಸ್ಟ್ ಅದೇ ಥರನೇ ಮೇಲೆ ವಿ ಶೇಪ್, ಈ ಕಡೆ ವಿ ಶೇಪು, ಈ ಕಡೆ ವಿ ಶೇಪು, ಜಿಗ್ಜಾಗ್ ಯಾವ ಥರ ಬರುತ್ತೋ ಆ ಶೇಪಲ್ಲಿ ಬರುತ್ತೆ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು. ಸೆಂಟ್ರಲ್ಲಿ ಏನು ಮಾಡಿ, ಒಂದು ಶುಗರ್ ಬೀಡ್ ಹಾಕಿ. ಶುಗರ್ ಬೀಡ್ ಹಾಕೋದೇನಕ್ಕಪ್ಪ ಅಂದರೆ ಶೇಪ್ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಗ್ಯಾಪ್ ಆಗುತ್ತೆ. ಮಧ್ಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಫ್ರೆಂಚ್ ನಟ್ ಹಾಕ್ತೀವಿ. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ಒಂದೊಂದು ಶುಗರ್ ಬೀಡ್ ಹಾಕ್ತಾಯಿದ್ದೀನಿ. ಬರೀ ಗ್ಲಾಸ್ ಬೀಡ್ಸ್ ಹಾಕಿದ್ರೆ ಏನಾಗುತ್ತೆ, ಗ್ಯಾಪ್ ಕಡಿಮೆ ಆಗುತ್ತೆ, ನೀಟಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ಮಧ್ಯದಲ್ಲಿ ಶುಗರ್ ಬೀಡ್ ಹಾಕ್ತಾಯಿದ್ದೀನಿ.
ತುಂಬ ಈಸಿಯಾಗಿ ಹಾಕ್ಬೋದು, ನೀಟಾಗೂ ಹಾಕ್ಬೋದು. ಫಿನಿಶಿಂಗ್ ಮಾತ್ರ ಸೂಪರಾಗಿರುತ್ತೆ. ಬಟ್ ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂದರೆ ವರ್ಕ್ ಅಷ್ಟು ಫಾಸ್ಟಾಗಿ ಆಗುತ್ತೆ. ನಾನು ಹೇಳ್ತಿದ್ದೀನಲ್ವ, ಯಾವುದೇ ಒಂದು ವರ್ಕ್ ಮಾಡ್ಬೇಕಂದ್ರೆ ನಾವು ಮೇಯ್ನಾಗಿ ಏನು ಕಲಿಬೇಕಂದ್ರೆ ಚೈನ್ ಸ್ಟಿಚ್ಚು, ಯಾವ ಥರ ನೀಡಲ್ನ ಒಳಗಡೆ ಹಾಕೋದು ಮತ್ತು ಕೆಳಗಡೆ ಥ್ರೆಡ್ನ ಯಾವ ಥರ ಮೇಲ್ಗಡೆ ಎಳ್ಕೊಳ್ಳೋದು ಅನ್ನೋದು ಒಂದು ಕಲ್ತ್ಬಿಟ್ರೆ ಈಸಿಯಾಗಿ ಹಾಕ್ಬೋದು ನೋಡಿ. ಈಗ ಅದು ಶುಗರ್ ಬೀಡ್ಸ್ ನೀಡ್ಲ್ ಇದೆಯಲ್ವಾ, ಅದನ್ನ ಹಾಕೋದು ಅದೇ ನೀಡ್ಲೇ ಬಳಸ್ತಾ ಇದ್ದೀನಿ. ಅಟ್ ಎ ಟೈಮ್ ನಾನು 4 or 5 ಗ್ಲಾಸ್ ಬೀಡ್ಸ್ನ ಲೋಡ್ ಮಾಡ್ಕೋಬೋದು ನೋಡಿ. ವರ್ಕ್ ಬೇಗ ಆಗುತ್ತೆ ಮತ್ತು ಫಾಸ್ಟಾಗಿ ಆಗುತ್ತೆ. ಈಗ ಲೋಡಿಂಗ್ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬರೀ ಶುಗರ್ ಬೀಡ್ ಹಾಕಿದರೆ ಬೇಗ ಲೋಡ್ ಮಾಡ್ಬೋದು. ಬಟ್ ಈ ಮಧ್ಯದಲ್ಲಿ ಅದೊಂದು ಹಾಕ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಫಾಸ್ಟಾಗಿ ಆಗ್ಬೇಕಂದ್ರೆ ನಾವು ಪ್ರಾಕ್ಟೀಸ್ ಯಾವ ಥರ ಮಾಡ್ತೀವೋ ಅದೇ ಥರನೇ ಫಾಸ್ಟ್ ಆಗುತ್ತೆ ಹೊರತಾಗಿ ಸುಮ್ಮನೆ ನೋಡಿದರೆ ಫಾಸ್ಟ್ ಆಗೋದಿಲ್ಲ. ಎಷ್ಟು ವರ್ಕ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನೀಟಾಗಿ ಮಾಡಬೇಕು, ಹಾಗಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೀಟಾಗಿ ಹಾಕ್ತಿದ್ದೀವಲ್ವ, ಇದನ್ನು ನಾವು ಸ್ಟಿಚ್ಚಿಂಗ್ ಮಾಡಿರೋ ಬ್ಲೌಸ್ ಮೇಲೂ ಹಾಕ್ಬೋದು ನೋಡಿ. ಸಿಂಪಲ್ಲಾಗಿ ಇದೆಯಲ್ವ, ಹಾಗಾಗಿ ಯಾವುದೇ ಬ್ಲೌಸ್ ಮೇಲೆ ಬೇಕಾದರೂ ಹಾಕ್ಬೋದು. ಬಟ್ ಸ್ಟಿಚಿಂಗ್ ಮಾಡಿರೋ ಬ್ಲೌಸ್ ಮೇಲೆ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಫ್ರೇಮ್ಗೆ ಅಟ್ಯಾಚ್ ಮಾಡಬೇಕು. ಒಂದು ಎಷ್ಟು ಸ್ಟಿಫಾಗಿರುತ್ತೋ ಅಷ್ಟು ನೀಟಾಗಿ ಬರುತ್ತೆ, ಶಿಂಕ್ ಆಗೋಲ್ಲ ಬ್ಲೌಸು. ಈ ಥರ ಫ್ರೇಮ್ಗೆ ನಾವು ನೀಟಾಗಿ ಕ್ಲಾತ್ ಹಾಕಿದ ಮೇಲೇ ಅದು ವರ್ಕ್ ನೀಟಾಗಿ ಬರುತ್ತೆ. ಸ್ವಲ್ಪ ಲೂಸ್ ಹಾಕಿದರೆ ಏನಾಗುತ್ತೆ, ಬಟ್ಟೆ ಶಿಂಕ್ ಆಗುತ್ತೆ. ಶಿಂಕ್ ಆದರೆ ನಾವೇನೇ ನೀಟಾಗಿ ಹಾಕಿದ್ರೂ ವರ್ಕ್ ನೀಟಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ಎಷ್ಟು ಸ್ಟಿಫಾಗಿ ಇಟ್ಕೊಂಡು ಬ್ಲೌಸ್ನ ಫ್ರೇಮ್ಗೆ ಹಾಕ್ತೀವೋ ಅಷ್ಟು ನೀಟಾಗಿ ವರ್ಕ್ ಬರುತ್ತೆ. ವರ್ಕ್ ನೋಡ್ರಿ ಎಷ್ಟು ನೀಟಾಗಿ ಕಾಣಿಸುತ್ತೆ. ಜಿಗ್ಜಾಗ್ ಶೇಪಲ್ಲಿ ಇರುತ್ತಲ್ವ, ವರ್ಕ್ ಮಾತ್ರ ಭಾಳ ಫಿನಿಶಿಂಗಾಗಿ ನೀಟಾಗಿ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಮೊಬೈಲ್ಗಿಂತ ಕಡೆಯಲ್ಲಿ ನೋಡಿದ್ರೇ ನೀಟಾಗಿ ಕಾಣಿಸುತ್ತೆ ಮತ್ತು ಬ್ರೈಟಾಗಿ ಕಾಣಿಸುತ್ತೆ ಒಂಥರ. ಈಗ ಲಾಸ್ಟ್ ಎಂಡಿಂಗ್ ಸ್ಟೇಜಿಗೆ ಬಂದಿದ್ದೀನಿ. ಇದನ್ನು ಮುಗಿಸಿದ ಮೇಲೆ ನಾನು ಏನು ಮಾಡ್ತೀನಿ, ಆಲ್ಮೋಸ್ಟ್ ಪ್ರತಿ ಒಂದು ಲೈನ್ ಕಂಪ್ಲೀಟ್ ಆದಮೇಲೆ ನಾನು ಎಂಡ್ ಲಾಕ್ ಮಾಡ್ತೀನಿ. ಮಾಡಲಿಲ್ಲ ಅಂದರೆ ಜಸ್ಟ್ ಬೈ ಚಾನ್ಸ್ ಕೈ ತಗಲಿದ್ರು ಇಡೀ ವರ್ಕೆಲ್ಲ ರಿವರ್ಸಾಗಿ ವಾಪಸ್ ಬಂದುಬಿಡುತ್ತೆ. ಮಾಡಿರೋ ಕೆಲಸ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ನೋಡಿ. ಈಗ ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆ ನೋಡಿ. ಶೇಪ್ ಮಾತ್ರ ಒಂದಕ್ಕೂ ವ್ಯತ್ಯಾಸ ಇಲ್ಲ, ಅಷ್ಟು ನೀಟಾಗಿ ಬಂದಿದೆ. ಈಗ ನೆಕ್ಸ್ಟ್ ಮಧ್ಯದಲ್ಲಿ ವಿ ಶೇಪ್ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಅದನ್ನು ನಾನು ಕವರ್ ಮಾಡೋದಕ್ಕೆ ಏನು ಮಾಡ್ತಿದ್ದೀನಿ, ಫ್ರೆಂಚ್ ನಾಟ್ ಹಾಕ್ತಾಯಿದ್ದೀನಿ. ಯಾವುದೇ ಚಮಕಿ ಬಳಸ್ತಿಲ್ಲ, ಸಿಂಪಲ್ಲಾಗಿ ಫ್ರೆಂಚ್ ನಾಟ್ ಒಂದೇ ಹಾಕ್ತಾಯಿದ್ದೀನಿ ನೋಡಿ. ಈಗ ನಾನು ಬಳಸ್ತಾ ಇರೋ ನೀಡ್ಲು ತುಂಬ ಲಾಂಗ್ ಇಲ್ಲ, ಶಾರ್ಟ್ ಇದೆ. ಮಾಮೂಲು ನಾವು ಎಮ್ಮಿಂಗ್ ಮಾಡ್ತೀವಲ್ಲ ಅದೇ ಸೂಜಿನೇ ಬಳಸ್ತಾ ಇದ್ದೀನಿ. ಅದು 6 ಲೇಯರ್ ಇರೋದನ್ನ ಒಂದು ಕಡೆ ಹಾಕಿದಾಗ ಅದು ಡಬಲ್ ಸೈಡ್ ಆದಾಗ ಏನಾಗುತ್ತೆ, 12 ಲೇಯರ್ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಸಾಕು ಫ್ರೆಂಚ್ ನಾಟ್ ಹಾಕೋದಕ್ಕೆ. ಈ ನೀಡ್ಲು ಚಿಕ್ಕದಾಗಿದ್ದರೆ ಏನಾಗುತ್ತೆ, ಬಟ್ಟೆ ಹೋಲ್ ಜಾಸ್ತಿ ದೊಡ್ಡದು ಬೀಳುತ್ತೆ ನೀಡ್ಲು ದೊಡ್ಡದಾದಂಗೆಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ನೀಡಲನ್ನ ಫ್ರೆಂಚ್ ನಾಟಿಗೆ ಮಾತ್ರ ನೀಡ್ಲು ಚಿಕ್ಕದೇ ಬಳಸ್ತೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಮತ್ತು ತೆಗಿಯೋದು ಹಾಕೋದು ಅಷ್ಟೇ ಈಸಿ ಆಗುತ್ತೆ. ಫ್ರೆಂಚ್ ನಾಟ್ ಒಳಗಡೆ ಹಿಂದ್ಗಡೆ ನೀಡ್ಲ್ ಎಂಡಲ್ಲಿ ದಪ್ಪ ಇದ್ರೆ ಏನಾಗುತ್ತೆ, ಆ ಫ್ರೆಂಚ್ ನಾಟ್ ಒಳಗಡೆ ತೂರೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀಡ್ಲು ತೂಬಾರಿ ಅಂತಾರೆ ಅದನ್ನ, ತೂತಿರುತ್ತಲ್ವ ನಾವು ದಾರ ಪೋಣಿಸ್ತೀವಲ್ಲ ಅದನ್ನು, ಅದು ದಪ್ಪ ಇಲ್ಲದೆ ಇರ್ತಕ್ಕಂಥದ್ದು ತೆಳುವಿರತಕ್ಕಂಥದ್ದನ್ನ ತಗೊಂಡು ಹಾಕ್ಬೇಕಾಗುತ್ತೆ ನೋಡಿರಿ. ಎಷ್ಟು ಈಸಿಯಾಗಿ ತಗೊಂಡಿನಿ ಅಷ್ಟು ಈಸಿಯಾಗಿ ಒಳಗೆ ಕಳಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಇರುತ್ತೆ. ನಾನು 6 + 6 12 ಲೈನ್ ತೊಗೊಂಡಿದ್ದೀನಿ ಟೋಟ್ಲು. ಈ ಥರ ಯಾರಾದರೂ ಸಿಂಪಲಾಗಿ ಕೇಳಿದ್ರು ಈ ಥರ ಹಾಕ್ಕೊಡ್ರಿ, ತುಂಬ ಚೆನ್ನಾಗಿ ಬರುತ್ತೆ, ಅಷ್ಟೇ ನೀಟಾಗಿರುತ್ತೆ ನೋಡಿರಿ ವರ್ಕು. ಇದಕ್ಕೂ ಮುಂಚೆ ಒಂದು ವೀಡಿಯೋ ಹಾಕಿದ್ದು ಅಷ್ಟೇ ಸಿಂಪಲ್ ವರ್ಕೇ ಮಾಡಿದ್ದೆ. ಅದೇ ಥರ ಇದೊಂದು ಕೇಳಿದರು, ಅದಕ್ಕೋಸ್ಕರ ಇದನ್ನು ಸಿಂಪಲ್ಲಾಗಿ ಮಾಡಿಕೊಟ್ಟಿದ್ದೀನಿ. ಬಟ್ ನೀಟಾಗಿರುತ್ತೆ ನೋಡಿ. ಈ ಮಾಮೂಲು 1000 1,500 ಸ್ಯಾರಿಗೆ ಈ ಥರ ವರ್ಕ್ ಮಾಡಿಕೊಟ್ರು ಚೆನ್ನಾಗಿರುತ್ತೆ. ಕೆಲವರು ತುಂಬ ವರ್ಕ್ ಇಷ್ಟಪಡಲ್ಲ, ಸಿಂಪಲ್ಲಾಗಿರ್ಬೇಕಂತಾರಲ್ಲ, ಅಂಥವ್ರಿಗೂ ಈ ಥರ ಹಾಕ್ಕೊಡಿ, ಚೆನ್ನಾಗಿರುತ್ತೆ, ಲುಕ್ಕಾಗಿರುತ್ತೆ. ಆಲ್ಮೋಸ್ಟ್ ಫ್ರೆಂಚ್ ನಟ್ ಹಾಕ್ಬೇಕಾದ್ರೆ ನೀಟಾಗಿ ಹ್ಯಾಂಡಲ್ ಮಾಡ್ಬೇಕು. ಕೆಳಗಡೆ ಮೇಲ್ಗಡೆ ಲೆವೆಲ್ಲಾಗಿ ಹ್ಯಾಂಡಲ್ ಮಾಡಿದರೆ ಅದು ಫ್ರೆಂಚ್ ನಟ್ ನೀಟಾಗಿ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಬಳಸೋದು ಫ್ರೆಂಚ್ ನಟ್ಟೇ ಬಳಸ್ತಿದ್ದಾರೆ.
ಫ್ರೆಂಚ್ ನಾಟು, ಲವಂಗ ಸ್ಟಿಚ್ಚು ಮತ್ತು ಬುಲಿಯನ್ ಸ್ಟಿಚ್ಚು ಅವೆಲ್ಲ ಬಳಸ್ತಿದ್ದಾರೆ. ಈಗ ನಾನು ಪ್ರತಿಯೊಂದು ಬ್ಲೌಸ್ನೂ ಒಂದೇ ಟೈಪ್ ಹಾಕಿಲ್ಲ, ಬೇರೆ ಬೇರೆ ಟೈಪು ಒಂದೊಂದು ಬ್ಲೌಸು ಒಂದೊಂದು ಟೈಪ್ ಹಾಕಿದ್ದೀನಿ. ಅಂದರೆ ಹೊಸದು ಕಲಿಬೇಕನ್ನೋ ಉದ್ದೇಶಕ್ಕೆ ಹೊಸ ಬ್ಲೌಸ್ ಡಿಸೈನ್ನೇ ಹಾಕ್ತಾಯಿದ್ದೀನಿ, ಯಾವುದನ್ನು ರಿಪೀಟ್ ಮಾಡಿಲ್ಲ. ನೀಲ್ ಮಾತ್ರ ತುಂಬ ಚಿಕ್ಕದು ತಗೊಳ್ಳಿ, ಅದು 6 ಎಳೆ ತೂರ ಅಂಥದ್ದೇ ತಗೊಳ್ಳಿ. ಮತ್ತು ಹಿಂದ್ಗಡೆ ಅದು ನೀಲು ದಾರ ತೋರಿಸೋದು ಅದೇನು ದಪ್ಪ ಇರಬಾರ್ದು. ನೋಡಿ ಎಷ್ಟು ಈಸಿಯಾಗಿ ಒಳಗಡೆ ಹೋಗುತ್ತೆ. ಅದು ಹಿಂದ್ಗಡೆದು ತೂಬರಿ ದಪ್ಪ ಇದ್ರೆ ಏನಾಗುತ್ತೆ, ನಾವು ಎಷ್ಟೇ ಕೆಳಗಡೆ ಎಳೆದ್ರೂ ಅದೇನಾಗುತ್ತೆ, ಒಳಗಡೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ವರ್ಕು ಬೇಗ ಆಗೋದಿಲ್ಲ. ಆಲ್ಮೋಸ್ಟ್ ನೀಲ್ ಎಷ್ಟು ಉದ್ದ ಇರುತ್ತೋ ಅಷ್ಟಕ್ಕಿಂತ ಒಂಚೂರು ಜಾಸ್ತಿ ಇರೋವರೆಗೂ ಫ್ರೆಂಚ್ ನಟ್ ಹಾಕಿ, ಅಲ್ಲಿವರೆಗೂ ಹಾಕ್ಬೋದು ನೋಡಿ. ತುಂಬ ಚೆನ್ನಾಗಿರುತ್ತೆ, ಯಾರು ಬೇಕಾದರೂ ಹಾಕ್ಬೋದು. ಫಸ್ಟ್ ಕಲೀರಿ, ಚೈನ್ ಸ್ಟಿಚ್ ಕಲಿತ್ರೆ ಮಾತ್ರ ಇವೆಲ್ಲ ಈಸಿಯಾಗಿ ಹಾಕ್ಬೋದು. ಈಗ ವರ್ಕ್ ಮುಗಿತಾ ಬಂತು, ಈಗ ತೋರಿಸ್ತಿದ್ದೀನಿ ನೋಡಿರಿ ಯಾವ ಥರ ಬಂದಿದೆ ಅಂತ. ನೋಡಿರಿ ಎಷ್ಟು ನೀಟಾಗಿ, ಎಷ್ಟು ಸಿಂಪಲ್ಲಾಗಿ, ಎಷ್ಟು ಲುಕ್ ಆಗಿದೆ ಅಂತ. ಕೆಲವರು ಸಿಂಪಲ್ಲಾಗಿ ಬೇಕು ಅನ್ನೋರಿಗೆ ಈ ಥರ ಡಿಸೈನ್ ಹಾಕ್ಕೊಡಿ, ತುಂಬ ಇಷ್ಟಪಡ್ತಾರೆ, ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಕ್ಲಾತ್ನು ಮಾತ್ರ ಎಲ್ಲೂ ಶಿಂಕ್ ಆಗಿಲ್ಲ. ನಾವು ಫ್ರೇಮ್ಗೆ ಯಾವ ಥರ ಕ್ಲಾತ್ ಅಟ್ಯಾಚ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. ಇದು ಬ್ಯಾಕ್ ಡಿಸೈನು. ನಾನು ಸ್ಲೀವ್ಸಿಗೆ ಒಂದು ಲೈನ್ ಹಾಕಿ ಕೆಳಗಡೆ ಮೇಲ್ಗಡೆ ಅಲ್ಲಲ್ಲಿ ಬುಟ್ಟ ಡಿಸೈನ್ ಕೊಟ್ಟಿದ್ದೀನಿ ನೋಡಿ. ಸೆಂಟ್ರಲ್ಲಿ 3mm ಬೀಡ್ಸ್ ಹಾಕಿ ರೌಂಡ್ ಅಪ್ ಆಗಿ ಶುಗರ್ ಬೀಡ್ಸ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಈ ವರ್ಕ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.